ಸಾವಿತ್ರಕ್ಕ, ಅಮ್ಮೋರೆ, ಭಾವ ಪಾಪ ಹೊಟ್ಟೆ ಹಸುವು ಅಂತ ಒದ್ದಾಡ್ತಾ ಇದ್ರು. ಊಟ ಮಾಡಿ ಅಂದ್ರೆ ನಿಮ್ ತಂದೆ ಉಪವಾಸದಿಂದ ಹೊರಗಡೆ ಕೂತಿರುವಾಗ ನಾನ್ ಊಟ ಮಾಡೋದು ಸರಿಯಲ್ಲ, ನನಗ್ ಬೇಡ ಅಂತ ಹೇಳಿದ್ರು. ಒಂದು ಚಿಕ್ಕ ತಲೆನೋವು ತಡ್ಕೊಳ್ಳೋದಕ್ಕಾಗದೆ ಕಾಫಿ ಕುಡಿಯೋರು ಇನ್ನು ಹೊಟ್ಟೆ ಹಸುವನ್ನ ತಡ್ಕೋತಾರ? ಅದಕ್ಕೆ ಬೇಗ ಊಟ ತಗೊಂಡು ಹೋಗಿ ಭಾವಂಗ್ ಕೊಡಿ. ಸರಿ ಅಮ್ಮೋರೆ. ಸಾವಿತ್ರಕ್ಕ, ನಾನು ಯಜಮಾನ್ರಿಗೆ ಊಟ ತಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಏನ್ ಬೇಕು ಬೇಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾವಿತ್ರಕ್ಕ, ಬೇರೆ ಯಾರೋ ಊಟ ತಗೊಂಡು ಹೋಗಿ ಕೊಟ್ರೆ ಭಾವ ಊಟ ಮಾಡಲ್ಲ. ನೀವೇ ಹೋಗಿ ಊಟ ಕೊಡಿ. ಸರಿ ಅಮ್ಮೋರೆ. ವಾಹ್ ಸಾವಿತ್ರಮ್ಮ, ಊಟ ಅಂದ್ರೆ ಇದು. ಅಬ್ಬಬ್ಬಬ್ಬ, ಏನ್ ರುಚಿಯಾಗಿತ್ತು ಊಟ. ಈ ತರ ಊಟ ತಿಂದು ತುಂಬಾ ದಿನಗಳೇ ಆಗೋಗಿತ್ತು. ಈ ಮನೇಲಿ ಅಮ್ಮನ್ ಬಿಟ್ರೆ ನಿಮ್ಮಷ್ಟು ಚೆನ್ನಾಗಿ ಅಡಿಗೆ ಮಾಡೋದಕ್ಕೆ ಯಾರಿಗೂ ಬರಲ್ಲ ನೋಡಿ. ಅದೇನೋ ಗೊತ್ತಿಲ್ಲ ಸಾವಿತ್ರಮ್ಮ, ಇಷ್ಟು ದಿನ ಅಡಿಗೆ ಹಿಡಿಸ್ತಾ ಇರ್ಲಿಲ್ವೋ ಅಥವಾ ಅಡಿಗೆ ಮಾಡೋರು ಹಿಡಿಸ್ತಾ ಇರ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ಇವತ್ತು ನೀವು ಮಾಡಿರೋ ಅಡುಗೆ ಅಂತೂ ಸೂಪರ್. ಹೊಟ್ಟೆ ಬಿರಿಯುವಷ್ಟು ತಿಂದೆ. ಮನೆಯಲ್ಲಿ ಬೇರೆ ಯಾರು ಅಡ್ಗೆ ಮಾಡಿದ್ರು, ನಿಮಗೆ ಇಷ್ಟ ಆಗಲ್ಲ ಅಂತ ನಾನೇ ಬೇರೆ ಮಾಡ್ಕೊಂಬಂದೆ ದೊಡ್ಡ ಯಜಮಾನ್ರೆ. ಒಳ್ಳೆ ಕೆಲಸ ಮಾಡಿದ್ರಿ ಸಾವಿತ್ರಮ್ಮ. ನಮ್ಗೆ ಇಷ್ಟ ಆದವ್ರು ಅಡುಗೆ ಮಾಡಿದ್ರೆ ಮಾತ್ರ ತಿನ್ಬೇಕು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಅಡಿಗೆ ಎಷ್ಟೇ ಚೆನ್ನಾಗಿದ್ರು ತಿನ್ನೋ ಮನ್ಸೇ ಆಗಲ್ಲ. ದೊಡ್ಡ ಯಜಮಾನ್ರೆ, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ. ಒಂದ್ಯಾಕೆ ಸಾವಿತ್ರಮ್ಮ, ಹತ್ತು ಹೇಳಿ. ನಮ್ ಬಗ್ಗೆ ಯೋಚನೆ ಮಾಡದೇ ಇರೋರ್ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡ್ಬೇಕು? ಹೌದಲ್ವಾ? ಹ್ಞೂ ದೊಡ್ಡ ಯಜಮಾನ್ರೆ, ಮೊದ್ಲು ನಾವು ಗಟ್ಟಿಯಾಗಿರ್ಬೇಕು. ಈಗ ನನ್ನೇ ತಗೊಳ್ಳಿ, ಮನೆ ಕೆಲ್ಸಗಳನ್ನ ಮಗಳ ತರ ತುಂಬಾ ಪ್ರೀತಿ ಮಾಡಿದೆ. ಆದ್ರೆ ಅವಳು ಒಂದೇ ಮಾತಿನಲ್ಲಿ ನಿನಗೂ ನನಗೂ ಏನ್ ಸಂಬಂಧ ಅಂತ ಹೇಳ್ಬಿಟ್ಟು ತಾಯಿ ಮಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಲು. ಇಷ್ಟೇ ಜೀವನ. ಹೌದು ಸಾವಿತ್ರಮ್ಮ, ನಾವ್ ಯಾರನ್ನ ನಮ್ಮೋರು ಅಂತ ಅನ್ಕೊಳ್ತೀವೋ ಅವ್ರು ನಮ್ಮೋರು ಅಲ್ಲ ಅಂತ ಕೊನೆ ಕ್ಷಣದಲ್ಲಿ ಅರ್ಥ ಆಗುತ್ತೆ. ಸುಳ್ಳನ್ನ ಸತ್ಯ ಅನ್ಕೊಂಡು ಮೋಸ ಮಾಡೋರ ಹತ್ರ ಸಂಬಂಧ ಬೆಳ್ಸಕ್ ಹೋಗೋದು ನಮ್ಮ ಮೂರ್ಖತನ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋ ಹಾಗೆ ಆಗೋಗಿರೋದ್ರ ಬಗ್ಗೆ ಈಗ ಯಾಕೆ ಯೋಚನೆ ಬಿಡಿ. ಸಾವಿತ್ರಮ್ಮ, ಇನ್ಮೇಲೆ ನನಗೆ ಕಾಫಿ, ತಿಂಡಿ, ಊಟ ಎಲ್ಲ ನೀವೇ ಕೊಡ್ಬೇಕು, ಆಯ್ತಾ? ನಾನಾ ದೊಡ್ಡ ಯಜಮಾನ್ರೆ? ಈ ಮನೇಲಿ ನನ್ ಬೇಕು ಬೇಡಗಳು ನಿಮ್ಮನ್ ಬಿಟ್ರೆ ಯಾರಿಗ್ ಗೊತ್ತಿರುತ್ತೆ ಹೇಳಿ? ಅವಳ ಮನ್ಸನ್ನ ಬದಲಾಯಿಸಕ್ಕೆ ನಾವಿಷ್ಟೆಲ್ಲ ಮಾಡಿದ್ವಿ. ಆದ್ರೆ ಅವಳ ಮನ್ಸು ಬದಲಾಯಿಸ್ದೆ ಹಾಗೆ ಹೋದ್ಲು. ಅವಳು ಬದಲಾಗಲ್ಲ ಸಾವಿತ್ರಮ್ಮ, ನೀವು ಹೊರಡಿ. ಊಟದ ತಟ್ಟೆ ಮುಂದೆ ಇಟ್ಕೊಂಡು ಹೊಟ್ಟೆ ತುಂಬದವ್ರ ತರ ಮಾತಾಡಿದ್ರಲ್ಲ ದೊಡ್ಡ ಯಜಮಾನ್ರೆ, ನಿಜವಾಗ್ಲೂ ನಿಮ್ ಹೊಟ್ಟೆ ಹಸಿತಾ ಇಲ್ವಾ? ಹೊರಗೆ ಜನನಿಯವ್ರ ತಂದೆ ಗಾಳಿ ಮಳೆನ ಲೆಕ್ಕಿಸ್ದೆ ನಮ್ ಪ್ರೀತಿಗೋಸ್ಕರ ಧರಣಿ ಕೂತಿರುವಾಗ ನನಗೆ ಹೇಗೆ ಊಟ ಸೇರುತ್ತೆ ಸಾವಿತ್ರಮ್ಮ? ನಿಮ್ ಹಣೆ ಬರದಲ್ಲಿ ಪಾರ್ವತಿ ನಿಮಗೆ ಸಿಗಬೇಕು ಅಂತ ಬರ್ದಿದ್ರೆ ಅದನ್ನ ಯಾರಿಂದಲೂ ತಪ್ಸಕ್ ಆಗಲ್ಲ ದೊಡ್ಡ ಯಜಮಾನ್ರೆ. ಧೈರ್ಯವಾಗಿರಿ. ಕಣ್ಣಿನ ಹುಡುಗಿ ದೂರ ಇದ್ದಾಗ ಅವಳನ್ನ ಪಡ್ಕೊಳ್ಳೋಕೆ ಬರ್ತಾಳೆ. ಈಗ ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಬದ್ದಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನನ್ನ ಜೀವನ ಅಯೋಮಯ. ಮೇಡಮ್, ಪಾರು, ಇದೇನಿದು? ನನ್ನ ನೋಡ್ಕೊಂಡು ನನ್ನ ರೂಮ್ ವರ್ಗು ಬಂದ್ಬಿಟ್ಟಿದ್ಯಾ? ಮಾಡಕ್ಕೇನು ಕೆಲಸ ಇರ್ಲಿಲ್ವಾ? ಅಡ್ಗೆ ಹೇಗಿತ್ತು ಮೇಡಮ್? ತಿಂದ್ರೆ ತಾನೇ ಗೊತ್ತಾಗೋಕೆ. ನೀವು ಊಟ ಮಾಡಿಲ್ವಾ? ಮತ್ತೆ ಮಾಡಿದ ಅಡ್ಗೆಲ್ ಸ್ವಲ್ಪ ಕಮ್ಮಿ ಆಗಿತ್ತು. ಅದು ಪಾರ್ವತಿ ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ವಲ್ಲ, ಹೊಟ್ಟೆ ತುಂಬಾ ಹಸುವಾಗ್ತಿತ್ತು. ಅದಕ್ಕೆ ಇಷ್ಟೇ ಅನ್ನ ಒಂಚೂರ್ ಮಜ್ಜಿಗೆ ಹುಳಿ ಬಿಟ್ಕೊಂಡ್ ತಿಂದೆ. ತುಂಬಾ ಚೆನ್ನಾಗಿತ್ತು. ನೀನ್ ಮಾಡಿದ್ದ? ನಿಂದ ಊಟ ಆಯ್ತಾ? ಇಲ್ಲ ಮೇಡಮ್. ಓ, ಅಕ್ಕ ಊಟ ಮಾಡ್ಲಿಲ್ಲ ಅಂತ ನೀನು ಏನು ತಿನ್ಲಿಲ್ವಾ? ಅಲ್ವೇ ಪಾರು, ಇಷ್ಟು ದಿನ ನಮ್ಮ ಆದಿತ್ಯನ್ ಕೈ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ನುಲ್ದಾಡ್ತಿದ್ದೆ.
ಇದ್ದಕ್ಕಿದ್ದಂಗೆ ಅವನನ್ನ ಕಂಡ್ರೆ ಆಗಲ್ಲ ಅನ್ನೋ ತರ ಆಡ್ತಿದ್ಯಲ್ಲ, ಯಾಕೆ? ಅಂದ್ರೆ ಇಷ್ಟು ದಿನ ನಿಮ್ಮಿಬ್ಬರ ಮಧ್ಯೆ ನಡೆದಿದ್ದೆಲ್ಲ ನನ್ ಸಿಂಡ್ರೆಲ್ಲ ಎಫೆಕ್ಟ್ ಅಂದಂಗಾಯ್ತು ಅಲ್ವಾ? ಅಪ್ಪ ದೇವ್ರೆ. ಪಾರ್ವತಿ, ಈಗ ಆದಿತ್ಯನ ಮದ್ವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಅದು ನಿಜ ತಾನೇ? ಅಪ್ಪ, ನನ್ ಸಿಂಡ್ರೆಲ್ಲ ಎಫೆಕ್ಟ್, ಸುಟ್ರು ಗಾಳಿ ಎಫೆಕ್ಟ್, ಒಟ್ಟಲ್ಲಿ ನೀನ್ ಆದಿತ್ಯನಿಂದ ದೂರ ಆದ್ಯಲ್ಲ, ನನ್ಗಷ್ಟೇ ಸಾಕು. ಅಯ್ಯೋ, ಅದೊಂದೇ ವಿಷಯಕ್ಕೆ ನನ್ಗೆ ನಿನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಈಗ ನನ್ಗೆ ಫುಲ್ ಸಮಾಧಾನ. ಇನ್ಮೇಲೆ ಈ ದಾಮಿನಿ ನಿನಗೆ ಯಾವಾಗ್ಲೂ ಸಪೋರ್ಟ್ ಆಗಿರ್ತಾಳೆ. ನಿನಗೇನ್ ಬೇಕಾದ್ರೂ, ಅಂದ್ರೆ ಏನ್ ಸಹಾಯ ಬೇಕಾದ್ರೂ ಸಂಕೋಚ ಇಲ್ದೆ ಕೇಳು, ನಾನ್ ಮಾಡ್ತೀನಿ. ಸರಿ ಮೇಡಮ್, ನಾನೇನೋ ಕೇಳ್ತೀನಿ. ಕೇಳು ಕೇಳು ಮೇಡಮ್, ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ. ಇದೊಂದ್ ಸಹಾಯನೇನೆ, ಪೀಠ್ಗೆ ಬೇಡ, ವಿಷಯಕ್ ಬಾ. ಹೊರಗೆ ಉಪವಾಸಕ್ಕೆ ಕೂತಿರೋ ಬುದ್ಧಿಯವರು ಉಪವಾಸ ನಿಲ್ಲಿಸ್ಬೇಕು. ಅವರು ಇಲ್ಲಿಂದ ಅವ್ರ ಊರಿಗೆ ಹೋಗ್ಬೇಕು ಮೇಡಮ್. ಹಾಗೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಲೇ ಪಾರ್ವತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ? ಛೇ, ಇಂಥ ಕೆಲ್ಸಗಳೆಲ್ಲ ಈ ದಾಮಿನಿಗೆ ಚಿಕ್ಕೆ ಹೊಡೆದಷ್ಟು ಸುಲಭ. ಈ ವಿಷಯನ ನೀನ್ ಮುಂಚೆನೆ ಬಂದ್ ಹೇಳಿದಿದ್ರೆ ಇಷ್ಟೊತ್ತಿಗೆ ಆ ವೀರಯ್ಯ ದೇವ್ರನ್ನ ಊರಿಗೆ ಬಸ್ ಹತ್ಸಿರ್ತಿದೆ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಹೋಗಿ ವೀರಯ್ಯನ್ಗೆ ಊಟ ಮಾಡಿಸಿ ಊರಿಗೆ ಕಳ್ಸ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ನಿನ್ನ ದೊಡ್ಡ ಯಜಮಾನ್ರ ಪ್ರೀತಿ ಪರವಾಗಿರೋರು ನಿನಗೆ ಅನ್ಯಾಯ ಆಗ್ಬಾರ್ದು, ಮೋಸ ಆಗ್ಬಾರ್ದು ಅಂತಾರೆ. ಆದ್ರೆ ಮಿಕ್ಕಿದ ಜನ ನೋಡೋ ದೃಷ್ಟಿನೇ ಬೇರೆ. ನೋಡು, ಮಗಳನ್ನ ಮುಂದಿಟ್ಕೊಂಡು ಶ್ರೀಮಂತರ ಆಸ್ತಿ ಲಪ್ಟಾಯಿಸಕ್ ಹೊರಟ ಬಡ್ಡಿ ಮಗ ಅಂತಾರೆ. ಆದ್ರೆ ನಾನೇ ಎಷ್ಟೋ ಸಲ ಬಡ್ಡಿಗೆ ದುಡ್ಡು ತಗೋತೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಇವ್ರೇನೋ ಪ್ರೀತಿ, ಅದ್ರ ಮಹತ್ವ ಏನು ಅಂತ ಏನೇನೋ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ, ಆತಂಕ ಇಲ್ಲ, ಏನು ಗಾಬರಿ ಇಲ್ಲ. ನಾಳೆ ದಿವಸ ಆಚೆ ಹೋದ್ರೆ ಜನ ಕ್ಯಾಕರಿಸಿ ಮಕ್ಕ ಹೋಗಿರ್ತಾರೆ. ಇಲ್ಲಿ ಬಿಡು, ಅವ್ರ ಸ್ಥಾನದಲ್ಲಿ ಅವ್ರು ಮಾಡ್ತಿರೋದು ಸರಿ, ನನ್ನ ಜಾಗದಲ್ಲಿ ನಾನು ಮಾಡ್ತಿರೋದು ಕೂಡ ಸರಿನೇ. 4 ದಿವಸ ನಿನ್ನ ನೋಡಿದ ಕೂಡಲೇ ಅವ್ರಿಗೆ ನಿನ್ನಲ್ಲಿ ಪ್ರೀತಿ, ಅನುಕಂಪ ಹುಟ್ಟುಬಿಟ್ಟಿದೆ ಅಂದರೆ ನಿಮ್ಮಪ್ಪ ನಾನು ನಿನ್ನ ಚಿಕ್ಕನಿಂದ ಆಡಿಸಿ ಬೆಳೆಸಿದವನು. ನಿನ್ನ ನೋವು ನನಗೆ ಅರ್ಥ ಆಗಲ್ವಾ? ನಿನ್ನ ಅಣ್ಣನ ಸ್ಥಾನದಲ್ಲಿರೋ ಬುದ್ಧಿ ಇವ್ರಿಗೆ ಎಷ್ಟು ನೋವು ಸಂಕಟ ಆಗ್ತಿದೆಯೋ, ನಿಮ್ಮಪ್ಪನಾಗಿ ಅದಕ್ಕಿಂತ ಹೆಚ್ಚಿನ ಸಂಕಟ ನನಗಾಗ್ತಿದೆ. ಹಲ್ಲು ಕಟ್ಕೊಂಡು ಸುಮ್ಮನಿದ್ದೀನಿ. ಯಾಕೆ ಗೊತ್ತಾ? ನಿಯತ್ಗೋಸ್ಕರ. ಅವ್ರ ಪ್ರಕಾರ ನಾನು ಮಾಡ್ತಿರೋ ತಪ್ಪು ಅಂದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಮ್ಮ ಪಾಡಲ್ಲಿ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ ಅಂದ್ರೂ ಬಿಡ್ತಾ ಇಲ್ವಲ್ಲ ಇವರು. ನಿನ್ ನೋವು ನನಗೆ ಅರ್ಥ ಆಗುತ್ತಪ್ಪ, ಯೋಚನೆ ಮಾಡ್ಬೇಡ. ನಿನ್ ಮನ್ಸಿನ ವಿರುದ್ಧ ನಾನು ಖಂಡಿತ ನಡ್ಕೊಳ್ಳೋದಿಲ್ಲ. ಯಾರೇನಂದ್ರು ತಲೆ ಕೆಡಿಸ್ಕೋಬೇಡ. ನಾವಿಟ್ಟ ಹೆಜ್ಜೆನ ತೆಗಿಯೋದ್ ಬೇಡ. ಏನಾಗುತ್ತೋ ಆಗ್ಲಿ, ಧೈರ್ಯವಾಗಿರೋಣ. ಅಖಿಲಮ್ಮ ತಲೆ ತಗ್ಗಿಸ್ತಾ ಇರೋ ತರ ನೋಡ್ಕೊಳ್ಳೋಣ. ಹಲೋ ಅಪ್ಪರೇ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಏನಾದರೂ ಅರ್ಜೆಂಟ್ ಇತ್ತಾ? ಎಲ್ಲಿಗಾದ್ರೂ ಹೋಗ್ಬೇಕಾ? ಈಗಲೇ ಬರ್ಬೇಕಾ? ಹೌದು, ಹೋಗ್ಬೇಕಾಗಿತ್ತು. ಎಲ್ಲಿಗಪ್ಪರೇ? ಸುಡುಗಾಡಿಗೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಬರ್ತೀಯಾ? ಸುಡುಗಾಡಿಗೆ ಹೇಗೆ ಹೋಗಕ್ಕಾಗತ್ತೆ ಅಪ್ಪವ್ರೆ? ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನಿನಗೆ ತಮಾಷೆನಾ? ನಾನು ಯಾಕೆ ತಮಾಷೆ ಮಾಡ್ಲಿ ಅಪ್ಪವ್ರೆ? ಎಲ್ಲಿ ಬೆಂಕಿ ಹತ್ತಿದೆಯೋ ಅಲ್ಲಿಗೆ ನೀರು ಹಾಕಿದ್ರೆ ಎಲ್ಲ ಆರು ಹೋಗುತ್ತೆ. ನೀರ್ ಹಾಕಿದ್ರೆ ಆರು ಹೋಗೋದು ಬೆಂಕಿನೇ ಹೊರತು ಅದ್ರ ಹೊಗೆ ಅಲ್ಲ, ಅದು ಹತ್ತಾನೇ ಇರುತ್ತೆ.
ಹೌದು ಅಪ್ಪರೇ, ನೀವು ಹೇಳಿದ್ದು ಕರೆಕ್ಟೇ. ಆದ್ರೆ ಆರು ಹೋಗಿರೋ ಬೆಂಕಿ ಜೊತೆ ಹೊಗೆ ಜಾಸ್ತಿ ಹೊತ್ತಿರಲ್ಲ. ಎಲ್ಲ ತಿಳಿಯಾದ್ಮೇಲೆ ಅದು ಆರು ಹೋಗುತ್ತೆ. ಇಷ್ಟು ದಿನ ನಾನು ನೀನ್ ಬರೀ ಒಳ್ಳೆ ಕೆಲ್ಸಗಾರ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ನೀನ್ ಚತುರ ಮಾತುಗಾರ ಅಂತ. ಏನೋ ಅಪ್ಪರೇ, ಎಲ್ಲ ದೇವ್ರ ದಯೆ. ಗಾದೆನೇ ಇಲ್ವಾ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಬಿಡಿ, ಆಗ ಅದೇ ಮಾತಲ್ಲ. ಈಗ ನೀವು ಯಾಕೆ ಫೋನ್ ಮಾಡಿದ್ದು ಅಂತ ವಿಷಯ ಹೇಳಲೇ ಇಲ್ವಲ್ಲ ಅಪ್ಪರೇ? ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಯಾವ ವಿಷಯ ಅಪ್ಪರೇ? ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆ ಆಗಿದೆ, ಒಡವೆ ವಸ್ತ್ರ ಎಲ್ಲ ಖರೀದಿ ಆಗಿದೆ, ಮಂಟಪಕ್ಕೂ ದುಡ್ಡು ಕೊಟ್ಟಾಗಿದೆ, ಆಮೇಲೆ ಯಾರ್ಯಾರು ಕರಿಬೇಕೋ ಎಲ್ರಿಗೂ ಆಮಂತ್ರಣ ಪತ್ರಿಕೆನೂ ಕೊಟ್ಟಾಗಿದೆ, ಊಟಕ್ಕೂ ಭರ್ಜರಿ ಸಿದ್ಧತೆ ಆಗಿದೆ. ಸಾಕು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಿರೋ ಹತ್ರ ಮಾತಾಡಬೇಡ. ನಾನೀಗ ಮಾತಾಡಕ್ ಹೊರಟಿರೋದು ಆದಿತ್ಯ ಪಾರ್ವತಿ ಬಗ್ಗೆ. ಅರ್ಥ ಮಾಡ್ಕೋ. ಅರ್ಥ ಆಗೋದಕ್ಕಾಗ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗ್ಲಿ ಏನು ಉಳ್ದಿಲ್ಲ ಅಪ್ಪರೇ. ಯಾಕೆ? ನಿನ್ ಗೊತ್ತಿಲ್ವಾ? ಇಲ್ಲ ಅಪ್ಪರೇ, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ, ಎಲ್ಲ ಕೇಳಿಸ್ಕೊಳ್ಳೋದಕ್ಕೂ ಸಿದ್ಧನಾಗಿದ್ದೀನಿ. ಆದಿತ್ಯ ನಿನ್ ಮಗಳನ್ನ ಪ್ರೀತಿಸಿದ್ದು, ಅವಳಿಗೆ ತಾಳಿ ಕಟ್ಟಿದ್ದು, ಇದ್ಯಾವುದು ನಿನ್ ಗೊತ್ತೇ ಇಲ್ವಾ? ಅಲ್ಲ ಹನುಮಂತು, ಅದು ಹೇಗೆ ಮದ್ವೆ ಆಗಿರೋ ಜೋಡಿಗಳನ್ನ, ಮನಸಾರ ಪ್ರೀತಿಸಿರೋ ಪ್ರೇಮಿಗಳನ್ನ ದೂರ ಮಾಡೋದಕ್ಕೆ ನಿನ್ ಮನಸ್ಸು ಬರುತ್ತೆ? ನೋಡು, ನೀನ್ ಹೇಳೋ ಒಂದು ಮಾತಿಂದ ಪಾರ್ವತಿ ಮನಸ್ಸು ಕರಗುತ್ತೆ. ವೀರಣ್ಣನೇ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಹೇಳಿದ ಮೇಲೂ ಅವಳು ತನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಕಾರಣ ನೀನು. ನೀನ್ ಮಾಡ್ತಿರೋ ಬ್ಲಾಕ್ ಮೇಲ್ಗೆ ಅವಳು ಬಲಿ ಆಗ್ತಿದ್ದಾಳೆ. ಒಂದು ನೆನಪಿಟ್ಕೋ ಹನುಮಂತು, ಆದಿತ್ಯ ಯಾಮಿನಿ ಮದುವೆ ಆಗೋದ್ರಿಂದ ನಿನ್ ಸಮಾಧಾನ ಆಗ್ಬೋದು, ಅನ್ಕೊಂಡಿದ್ದು ಸಾಧಿಸಿದೆ ಅಂತ ಖುಷಿ ಪಡ್ಬೋದು. ಆದ್ರೆ ನಿನ್ ಮಗಳ ಜೀವನ ನರಕ ಆಗುತ್ತೆ, ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗುತ್ತೆ. ಅರ್ಥ ಮಾಡ್ಕೋ. ನೋಡು ಹನುಮಂತು, ಅವಳು ಎಲ್ರ ಮುಂದೆ ಬಂದು ತನ್ನ ಪ್ರೀತಿನ ಒಪ್ಕೊಳ್ಳೋಕೆ ನೀನ್ ಬಿಡದೇ ಇರ್ಬೋದು, ಆದ್ರೆ ಅವಳ ಮನಸ್ಸಲ್ಲಿ ಆದಿತ್ಯನ ಮೇಲಿರೋ ಪ್ರೀತಿನ ನಿನ್ ಯಾವತ್ತೂ ಸಾಯಿಸಕ್ಕಾಗಲ್ಲ. ಹನುಮಂತು, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಪಾರ್ವತಿಗೆ ಎಲ್ರ ಮುಂದೆ ಬಂದು ತನ್ನ ಪ್ರೀತಿನ ಒಪ್ಕೊಳ್ಳೋಕೆ ಒಂದು ಅವಕಾಶ ಕೊಡು. ಅಪ್ಪರೇ, ನಾನು ಇಲ್ಲಿಂದಲೇ ನಿಮ್ಗೆ ಕೈ ಮುಗಿತೀನಿ, ಬೇಕಾದ್ರೆ ಅಲ್ಲಿಗೆ ಬಂದು ಕಾಲ್ಗೂ ಬೀಳ್ತೀನಿ. ಸುಮ್ಮನೆ ನಡೀತಾ ಇರೋ ವಿಚಾರ ಮಾತಾಡಿ ಯಾಕೆ ಮನಸ್ಸು ಕೆಡ್ಸ್ಕೊತೀನಿ? ವಯಸ್ಸಾದ್ಮೇಲೆ ಆರೋಗ್ಯದ ಬಗ್ಗೆ ಗಮನ ವಹಿಸ್ಬೇಕಂತೆ. ಹೋಗಿ ಮಲ್ಕೊಳ್ಳಿ, ನಾಳೆ ಯಜಮಾನ್ ನಿಶ್ಚಿತಾರ್ಥ ಇದೆ, ಓಡಾಟ ನಿಮ್ದೇ ಇರುತ್ತೆ, ಸುಸ್ತು ಮಾಡ್ಕೋಬೇಡಿ. ಹೋಗಿ ಮಲ್ಕೊಳ್ಳಿ ಅಪ್ಪರೇ. ಒಂದಿಡ್ಲಾ? ಜನನಿಯವರೇ, ತಗೊಳ್ಳಿ ಕಾಫಿ, ಬುದ್ಧಿಯವ್ರಿಗೆ ತಗೊಂಡೋಗಿ ಕೊಡಿ. ನಿಮ್ಮಪ್ಪಂಗೆ ನಾನೇ ಕಾಫಿ ಮಾಡಿ ತಗೊಂಡು ಹೋಗಿ ಕೊಡ್ತೀನಿ. ಬೇರೆಯವ್ರು ಮಾಡಿರೋ ಕಾಫಿನ ನಾನು ಯಾಕೆ ಕೊಡ್ಲಿ? ನಿಮ್ಮನ್ನ ಭಾವನ್ನ ಒಂದ್ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲದನ್ನು ಕಾಲಲ್ಲಿ ಒದ್ದು ಹೋಗ್ತಿರೋ ನಿಮಗೆ ಈಗ ನಮ್ಮಪ್ಪ ನೆನ್ಪಾದ್ರ? ಈಗ ಅವ್ರ ಮೇಲೆ ಕಾಳಜಿ ತೋರ್ಸೋದಕ್ಕೆ ಬಂದಿದ್ದೀರಾ? ಕಾಫಿ ಕೊಟ್ಟು ಅವ್ರ ಮನಸ್ಸನ್ನ ಗೆಲ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ಅವರು ಒಂದು ಸರಿ ಹೆಜ್ಜೆ ಇಟ್ರೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ. ಅದು ಅವ್ರ ಜಾಯಮಾನದಲ್ಲೇ ಬಂದಿಲ್ಲ. ಕೊಟ್ಟು ಮಾತನ್ನ ನಡೆಸ್ಕೊಳ್ಳೋದು ಅವ್ರ ರಕ್ತದಲ್ಲೇ ಬಂದಿದೆ. ಅವ್ರ ಮಾತಿಗೋಸ್ಕರ ಅವ್ರು ತಮ್ಮ ಪ್ರಾಣ ಕೊಡೋದಕ್ಕೂ ತಯಾರಾಗಿರ್ತಾರೆ ಅನ್ನೋದನ್ನ ಮರಿಬೇಡಿ. ನೀವು ಒಪ್ಪೋವರೆಗೂ ಅವರು ಆ ಜಾಗ ಬಿಟ್ಟು ಕದ್ಲಲ್ಲ ಅನ್ನೋದು ನೆನಪಿರ್ಲಿ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಸೂಪರ್ ರೆಡಿ ಆಗಿದ್ದೀನಲ್ವಾ? ಎಂಗೇಜ್ಮೆಂಟ್ ಅಲ್ಲಿ ನಾನೇ ಮಿಂಚಬೇಕು. ಹೊರಡೋದಕ್ಕೆ ಎಲ್ಲ ತಯಾರ? ಅಕ್ಕ, ನಾನು ಬೆಳಗ್ಗೆ 6 ಗಂಟೆಯಿಂದನೂ ರೆಡಿ ಆಗ್ತಾ ಇದ್ದೆ, ಈಗ ಮುಗೀತಕ್ಕ. ಪಾರ್ವತಿ, ಇದು
ನಮ್ಮ ಆದಿತ್ಯ ಯಾಮಿನಿಗೆ ತೊಡಸ್ಬೇಕಾಗಿರೋ ಉಂಗ್ರ. ಇದನ್ನ ಜಾಗೃತಿಯಾಗಿ ನಿನ್ನ ಹತ್ರ ಇಟ್ಕೋ. ಸರಿ ಅಮ್ಮ. ಪಾರ್ವತಿ, ಏನಮ್ಮ ಇದು? ಈ ನಿಶ್ಚಿತಾರ್ಥಕ್ಕೆ ರೂವಾರಿನೇ ನೀನು. ಯಾಕಿನ್ನೂ ಮನೆ ಬಟ್ಟೆನಲ್ಲೇ ಇದೆಯಾ? ಹೋಗು, ನಿನಗೋಸ್ಕರ ತರಿಸಿರೋ ಒಳ್ಳೆ ಸೀರೆ ಇದೆಯಲ್ಲ, ಅದನ್ನ ಉಟ್ಕೋ, ಅಲಂಕಾರ ಮಾಡ್ಕೊಂಡು ಸಿದ್ಧಳಾಗು. ಸರಿ ಅಮ್ಮ. ರಾಹುಕಾಲ ಇನ್ನೂ 10 ನಿಮಿಷ ಇದೆ. ಅದು ಮುಗಿದ ಮೇಲೆ ನಾವೆಲ್ಲ ಇಲ್ಲಿಂದ ಹೊರಡೋಣ. ಅಲ್ಲ ಅಖಿಲ, ವೀರಯ್ಯ ಬಾಗಿಲಿನಾಚೆನೆ ಕೂತಿದ್ದಾನೆ, ಹೇಗೆ ಹೋಗೋದು? ನೀನು ಹೊಸಲು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಹೆಣ ದಾಟ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳಿದಾನೆ. ನೀನು ನಿನ್ನ ಮಗನಿಗೆ ನಿಶ್ಚಿತಾರ್ಥ ಮಾಡೋದೇ ಆದ್ರೆ ನಿನ್ನ ಮನೆ ಹೊಸಲನ್ನಲ್ಲ, ನನ್ನ ಹೆಣ ದಾಟ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀನು. ಅಯ್ಯೋ ಭಾವ, ಅವ್ರು ಮುಂದೆ ಕೂತಿದ್ರೆ ನಾವ್ ಹಿಂದ್ಗಡೆ ಬಾಗ್ಲಿಂದ ಹೋಗ್ಬಿಡೋಣ. ಹನುಮಂತು, ಹಿಂದಿನ ಬಾಗ್ಲಿಗೆ ಕಾರೆಲ್ಲ ಹಾಕ್ಬಿಡು, ಓಕೆನಾ? ದಾಮಿನಿ, ಇದು ನನ್ನ ಮನೆ. ನನ್ನ ಮನೆಯಲ್ಲಿ ನಾನೇ ಕಳ್ಳಿ ತರ ಯಾರಿಗೋ ಹೆದರ್ಕೊಂಡು ಹಿಂದಿನ ಬಾಗ್ಲಿಂದ ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಮುಂದಿನ ಬಾಗ್ಲಿಂದಾನೇ ಹೋಗ್ತೀನಿ, ನಾವೆಲ್ಲರೂ ಹೋಗ್ತೀವಿ. ಅದೇನಾಗುತ್ತೋ ನೋಡೇ ಬಿಡೋಣ. ರಾಹುಕಾಲ ಇನ್ನು 10 ನಿಮಿಷ ಇದೆ. ಅದು ಮುಗಿದ ಮೇಲೆ ಎಲ್ಲರೂ ಹೋಗ್ತಾ ಇದೀವಿ ಅಷ್ಟೇ. ಅದು ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ರಾಹುಕಾಲ ಮುಗೀತು, ಎಲ್ಲರೂ ಮುಂದ್ಗಡೆ ಬಾಗ್ಲಿಂದಾನೇ ಹೋಗೋಣ. ಬನ್ನಿ.
ನಿನಗೊಂದು ಸಣ್ಣ ಕಥೆ ಹೇಳ್ತೀನಿ ಕೇಳು. ಈ ಆನೆ ನೋಡಿದ್ಯಾ ನೀನು? ಆನೆ ನೋಡಿದ್ಯಾ ಯಾವತ್ತಾದ್ರೂ? ಅದಕ್ಕೆ ಮದ ಬರುತ್ತಂತೆ. ಬಂದಾಗ ಸೊಂಡ್ಲಿಂದ ಭೂಮಿನ ಕೆರೆದು ಮಣ್ಣು ತೆಗೆದು ತನ್ನ ತಲೆ ಮೇಲೆ ತಾನೇ ಹಾಕೊಳ್ಳುತ್ತಂತೆ. ಅದೇ ಇದು. ನೀನ್ ತಿಳ್ಕೊಂಡಿದ್ಯಾ ನನ್ನನ್ನು ಯಾಮರ್ಸ್ದೆ ಅಂತ? ನಿನಗ್ ಗೊತ್ತಿಲ್ಲ, ನೀನೇ ಯಾಮರ್ಸ್ಕೊಂಡಿದ್ಯಾ ಅಂತ. ನಾನಿಲ್ಲಿ ಬಂದಿದ್ದು ನನಗೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಅಥವಾ ನನ್ನ ಮಗಳಲ್ಲಿ ಬಾಳ್ವೆ ಮಾಡ್ತಿದ್ದಾಳೆ ಅಂತಲ್ಲ. ಯಾವುದೋ ಗಳಿಗೆಯಲ್ಲಿ ನಿನ್ನ ತಂಗಿ ಅಂತ ಒಪ್ಕೊಂಡೆ ನಿನ್ ಬಾಳ್ನ ಸರಿ ಮಾಡಕ್ಕೋ ನಾನು ಇಲ್ಲಿಗೆ ಬಂದಿದ್ದು. ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಆ ತಾಯಿ ಗುಣ ನಿನಗೆ ಅರ್ಥ ಆಗಿಲ್ಲ ಅಲ್ಲ? ಎಷ್ಟು ಸೇವೆ ಮಾಡಿದ್ಯಾ ನೀನು ಅವಳಿಗೆ? ನೀನ್ ಬಾಳ್ ಚೆನ್ನಾಗಿರ್ಬೇಕು ಅಂತ ಆ ತಾಯಿ ಯೋಚನೆ ಮಾಡಿದ್ಲೇನು? ಅಖಿಲಾಂಡೇಶ್ವರಿ ಏನು ಅಂತ 22 ವರ್ಷದಿಂದ ಕರೆಕ್ಟ್ ಆಗಿ ಆಕೆನ ಜಡ್ಜ್ ಮಾಡಿರೋನು ನಾನೊಬ್ನೇ ವೀರಯ್ಯ ದೇವ. ಮಣ್ ತಿನ್ನಿಸ್ಬಿಟ್ಲು. ಯಾರಿಗೆ? ನನಗಲ್ಲ, ನಿನಗೆ. ನಿನ್ನನ್ನ ದಾಳವಾಗಿ ಇಟ್ಕೊಂಡು ನನಗ್ ಸೋಲು ಉಣಿಸಿದಾಳೆ ಅಂತ ತಿಳ್ಕೊಂಡಿದ್ದಾಳ ಅವಳು. ಈ ವೀರಯ್ಯ ದೇವ ಸೋಲೋದಿಲ್ಲ. ನಾನು ಬದುಕಿರೋವರೆಗೂ ಅವಳ ಕನಸನ್ನ ಈಡೇರಕ್ ಬಿಡೋದಿಲ್ಲ. ಆಟ ಮುಗ್ದಿಲ್ಲ, ಇವತ್ತೇ ಶುರುವಾಗಿರೋದು. ಆಡ್ಲಿ ಅವಳು. ನಿಶ್ಚಿತಾರ್ಥ ಹೆಂಗ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ನಾನು ಬದುಕಿದ್ರೆ ಅದು ನಡೀಲಿ, ನೋಡೋಣ. ಇದು ಯಾವ ಜಾಗ ಇದು? ಅತ್ತೆ, ನಿಶ್ಚಿತಾರ್ಥ ನಡಿಬೇಕಾಗಿರೋದು ಬೇರೆ ಜಾಗದಲ್ಲಲ್ವಾ? ಇವತ್ತು ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೆಯೋದು ಇಲ್ಲೇ. ಕೊನೆ ಕ್ಷಣದಲ್ಲಿ ಜಾಗ ಬದಲಾವಣೆ ಮಾಡಬೇಕಾಗಿ ಬಂತು. ಹಾಗಾದ್ರೆ ಮುಂಚೆ ಫಿಕ್ಸ್ ಆಗಿದ್ದ ಜಾಗಕ್ಕೆ ಅಪ್ಪ ಹುಡ್ಕೊಂಡು ಹೋಗಿರ್ತಾರೆ. ಏನ್ ಮಾಡೋದೀಗ? ಅಲ್ಲ, ನಮ್ ಲೆಕ್ಕಾಚಾರದ ಪ್ರಕಾರ ಇವತ್ತು ಆದಿತ್ಯನ ಎಂಗೇಜ್ಮೆಂಟ್ ಆ ಪಾರ್ವತಿ ಜೊತೆ ನಡಿಬೇಕಾಗಿತ್ತು. ಆದ್ರೆ ಅಖಿಲಾಂಡೇಶ್ವರಿ ನೋಡಿರೋ ಹುಡುಗಿ ಜೊತೆ ನಡೀತಿದೆ. ಆದಿತ್ಯ ಪಾರ್ವತಿನ ಒಂದ್ ಮಾಡೋಣ ಅಂತ ನಾನ್ ಅನ್ಕೊಂಡ್ರೆ ಪರವಾಗಿಲ್ಲ, ಈ ಎಂಗೇಜ್ಮೆಂಟ್ ನಡಿಲಿ ಬಿಡು ಅಂತ ಮಾಮ್ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ. ಮಾಮ್ ಪ್ಲಾನ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮಾಮ್ ಇಂಟೆನ್ಷನ್ ಇವಾಗ ಅರ್ಥ ಆಯ್ತು. ಆದಿತ್ಯ ಯಾಮಿನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕಿಂತ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಮುರಿದು ಬಿದ್ರೆ ಅಖಿಲಾಗೆ ಹೆಚ್ಚು ಅವಮಾನ ಆಗುತ್ತೆ. ಅದಕ್ಕೆ ಇವತ್ತಿನ ಎಂಗೇಜ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ದು. ಮಾಮ್, ಯು ಆರ್ ಜೀನಿಯಸ್. ಸೊ ಇವತ್ತು ಆದಿತ್ಯ ವಿತ್ಸ್ ಪಾರ್ವತಿ ಅಲ್ಲ, ಆದಿತ್ಯ ವಿತ್ಸ್ ಯಾಮಿನಿ. ರಘು,
ಏನ್ ಮಾತು ಅಂತ ಆಡ್ತಿದ್ದೀರಾ ರಘು? ಆದಿತ್ಯನ ಯಾಮಿನಿ ಮದುವೆ ಆಗೋದ್ರ ಬದಲು ಪಾರ್ವತಿ ಮದುವೆ ಆಗೋ ತರ ಇದ್ದಿದ್ರೆ ರಘು, ನಿಮ್ ತಲೆಯಲ್ಲಿ ಈ ತರ ಯೋಚನೆ ಯಾಕೆ ಬರ್ತಾ ಇದೆ? ನೀವೇನ ಹೀಗೆಲ್ಲ ಮಾತಾಡ್ತಿರೋದು? ನನಗೆ ನಂಬಕ್ಕೆ ಆಗ್ತಿಲ್ಲ ರಘು. ನನ್ನ ಮಾತು ಪೂರ್ತಿ ಕೇಳಿಸ್ಕೊ ಹಾಕಿಲ್ಲ. ವೀರಯ್ಯ ಅನ್ಕೊಂಡ ಹಾಗೆ ಆದಿತ್ಯನ ಹಣೆಯಲ್ಲಿ ಪಾರ್ವತಿನೇ ಹೆಂಡತಿಯಾಗಿ ಬರಬೇಕು ಅಂತ ಆ ದೇವ್ರ ಇಚ್ಛೆ ಇದ್ರೆ ನಾವು ಅದಕ್ಕೆ ತಲೆ ಬಾಗ್ಲೇಬೇಕಲ್ವಾ? ನಾನು ಯಾರಿಗೂ ತಲೆ ಬಾಗೋದಿಲ್ಲ ರಘು. ಇವತ್ತು ಆದಿತ್ಯ ಯಾಮಿನಿಯ ನಿಶ್ಚಿತಾರ್ಥ ನಡೆಯುತ್ತೆ. ಈ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಯಾಮಿನಿಯವರೇ, ಕಣ್ಕಪ್ನ ಜಾಸ್ತಿನೇ ಹಾಕೊಳ್ಳಿ, ನಿಮ್ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಿಮ್ ಯಜಮಾನ್ರಿಗೆ ಸಿಂಪಲ್ ಆಗಿದ್ರೇನೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಇಲ್ಲ, ನಮ್ಮ ಯಜಮಾನ್ರಿಗೆ ಕಣ್ಕಪ್ಪು ಅಂದ್ರೆ ತುಂಬಾ ಇಷ್ಟ. ಕೋಟೆಲಿ ನೀವ್ ಎಲ್ರನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದ್ರಲ್ಲೂ ಅವ್ರನ್ನಂತೂ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಗಂಡನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತಾರಲ್ಲ ಹಾಗೆ. ಯಜಮಾನ್ರಿಗೆ ಒಳ್ಳೆ ಸ್ನೇಹಿತೆ ಆಗ್ಬಲ್ಲೆ ಹೊರತು ಸಂಗಾತಿ ಅಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪಾರ್ವತಿ ಅವರೇ. ಆಕ್ಚುಲಿ ನಾನೇನೋ ಬಾಯಿ ತಪ್ಪಿ ಆಗಿ ಹೇಳ್ದೆ ಅಷ್ಟೇ. ನೀವಿಬ್ರು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನ ನಂಬ್ತೀನಿ. ಸರಿ, ನೀವು ತಯಾರಾಗ್ತಾ ಇರಿ, ನಾನು ಹೋಗಿ ಹೂ ತಗೊಂಡ್ಬರ್ತೀನಿ. ಪಾರ್ವತಿ ಅವರೇ, ನಮ್ಮ ಯಜಮಾನ್ರಿಗೆ ಹೂ ಅಂದ್ರೆ ಇಷ್ಟನಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವ್ರಿಗೆ ಹೂ ಅಂದ್ರೆ ಇಷ್ಟ ಇದ್ರೆ ಪ್ರತಿದಿನ ಸಂಜೆ ಅವ್ರ ಆಫೀಸಿಂದ ಬರ್ತಾ ನನಗೆ ಹೂ ತಗೊಂಬರಕ್ ಹೇಳ್ತೀನಿ.